ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಪಾರು ಸಿರಿ ಕುಟುಂಬ ಚಾನಲ್ಗೆ ಸುಸ್ವಾಗತ. ಈಗಂತೂ ತುಂಬ ಬೇಸಿಗೆ ಶುರುವಾಗಿದೆ. ಮನೆಯಲ್ಲೇ ಈಸಿಯಾಗಿ ಲೆಮನ್ ಜ್ಯೂಸ್ನ ಹೇಗೆ ಮಾಡ್ಕೊಳ್ಳೋದು ಮತ್ತು ನಿಂಬೆಹಣ್ಣನ್ನು ತಂದಿಟ್ಕೊಂಡು ಹೇಗೆ ಸ್ಟೋರ್ ಮಾಡಿ ಇಟ್ಕೊಂಡು ಜ್ಯೂಸ್ನ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು 5 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಬೇಕಾದರೂ ತೊಗೋಬೋದು. ಆದರೆ ನಾನಿಲ್ಲಿ ಸದ್ಯಕ್ಕೆ ನಾನು ವಿಡಿಯೋ ಮಾಡುವಾಗ ನನಗೆ ಮನೆಯಲ್ಲಿ 5 ನಿಂಬೆಹಣ್ಣಿತ್ತು. ಆ 5 ನಿಂಬೆಹಣ್ಣನ್ನೇ ತೊಗೊಂಡಿದ್ದೀನಿ. ಮತ್ತು ಇವಾಗ ಮಾರ್ಕೆಟಲ್ಲಿ ಒಂದೊಂದು ನಿಂಬೆಹಣ್ಣಿಗೆ 10 ರೂಪಾಯಿ, 15 ರೂಪಾಯಿ, ಒಂದೊಂದು ಕಡೆ ಅಂತೂ 20 ರೂಪಾಯಿ ಕೂಡ ಇರುತ್ತೆ. ಕಡಿಮೆ ರೇಟ್ ಇರುವಾಗಲೇ ನಿಂಬೆಹಣ್ಣನ್ನು ತಂದು ಯಾವ ರೀತಿಯಾಗಿ ಜ್ಯೂಸನ್ನ ರೆಡಿ ಮಾಡ್ಕೋಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮತ್ತು ನಿಂಬೆಹಣ್ಣನ್ನ 2 ಹೋಳುಗಳಾಗಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಎಲ್ಲ ನಿಂಬೆಹಣ್ಣು 2 ಹೋಳುಗಳು ಮಾಡ್ಕೊಳ್ಳಿ. ಈಗ ಒಂದು ಬೌಲ್ಗೆ ಎಲ್ಲ ನಿಂಬೆಹಣ್ಣಿನ ಜ್ಯೂಸನ್ನು ತೆಕ್ಕೊಳ್ಳಿ. ರಸ ಏನಿದೆ ಅದನ್ನು ಕಂಪ್ಲೀಟಾಗಿ ಎಲ್ಲ ನಿಂಬೆಹಣ್ಣಿಂದನೂ ರಸಗಳನ್ನ ಚೆನ್ನಾಗಿ ಹಿಂಡು ತೆಕ್ಕೊಳ್ಳಿ. ಈಗ ನಿಂಬೆಹಣ್ಣಿನ ರಸ ಏನು ತೊಗೊಂಡಿದ್ದೀವಿ ಅದು ಸೀಡ್ಸ್ ಎಲ್ಲ ಹೋಗೋ ರೀತಿನ ಅಂದರೆ ಸೀಡ್ಸನ್ನು ತೆಗಿಬೇಕು. ಸೀಡ್ಸ್ ಹಾಕಿದರೆ ಕಹಿ ಕಹಿ ಬರುತ್ತೆ, ಚೆನ್ನಾಗಿರಲ್ಲ. ಹಾಗೆ ಸೀಡ್ಸ್ನ ಸೋಸ್ಕೊಂಡು ಒಂದು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಅದು ರಸ ಎಷ್ಟಿದೆ ಅಂತೇಳಿ ನೋಡಿಕೊಂಡು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಸ್ಟೀಲ್ ತಟ್ಟೆನ ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ ತಟ್ಟೆನ ತೊಗೋಬೇಡಿ. ನಿಂಬೆಹಣ್ಣಿನ ರಸ ಹಾಕಿದಾಗ ಅದು ತುಕ್ಕು ಬರುತ್ತೆ. ಹಾಗಾಗಿ ನೋಡಿಕೊಂಡು ಸ್ಟೀಲ್ ತಟ್ಟೆ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಸಕ್ಕರೆನ ಕೂಡ ಹಾಕೋಬೇಕು. ನೀವೇನು ರಸನ ತೊಗೊಂಡಿರ್ತೀರ ಆ ಮೆಜರ್ಮೆಂಟಲ್ಲೇ ನೋಡಿಕೊಂಡು ಸಕ್ಕರೆನ ಹಾಕೋಬೇಕು. ಯಾಕಂದರೆ ಎರಡೂ ಒಂದೇ ಸಮ ಇರಬೇಕು. ರಸ ಎಷ್ಟು ಅರ್ಧ ಆಯಿತು, ಹಾಗಾಗಿ ನಾನು ಅರ್ಧ ಅಳತೆನಲ್ಲೇ ಸಕ್ಕರೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಅರ್ಧ ಅಳತೆನಲ್ಲೇ ಅಂದರೆ ನಿಂಬೆಹಣ್ಣಿನ ರಸ ಅರ್ಧ ಅಳತೆ ಕಪ್ಪಿನಲ್ಲೇ 3 ಕಪ್ಪು ಸಕ್ಕರೆನ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಇದನ್ನು ಬಿಸಿಲಿನಲ್ಲಿ ಇಡಬಾರ್ದು. ನೆರಳಿನಲ್ಲೇ ಇಟ್ಕೋಬೇಕು. ಫ್ಯಾನ್ ಗಾಳಿಗಿಟ್ರೂ ನಡೆಯುತ್ತೆ. ಈಗ ಒಂದಿನ ಆಗಿದೆ ನೋಡಿ, ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ. ಮತ್ತೆ ಅದನ್ನು ಸ್ಪೂನು ಅಥವಾ ಚಾಕು ಸಹಾಯದಿಂದ ಅದನ್ನು ನಾವು ಲೂಸ್ ಮಾಡ್ಕೋಬೇಕು. ಅಂದರೆ ಸಕ್ಕರೆ ಕೆಳಗಡೆ ಗಟ್ಟಿಗಿರುತ್ತೆ, ಆ ಮೇಲ್ಗಡೆ ಗಟ್ಟಿ ಆಗಿರುತ್ತೆ, ಕೆಳಗಡೆ ನೀರಿನ ಅಂಶ ಇರುತ್ತೆ. ಈ ರೀತಿಯಾಗಿ ಸ್ವಲ್ಪ ಎಲ್ಲಾನು ಲೂಸ್ ಮಾಡಿಕೊಂಡು ಮತ್ತೆನೇನೆ ಅದನ್ನು ಕೂಡ ಇನ್ನೊಂದು ಸ್ವಲ್ಪ ಅಂದರೆ ಒಂದಿನ 2-3 ದಿನದವರೆಗೂ ಚೆನ್ನಾಗಿ ಒಣಗಿಸ್ಬೇಕು. ಇದೇ ಥರ ಬಿಟ್ಬಿಟ್ರೆ ಕಲ್ ಸಕ್ಕರೆ ಥರ ಆಗ್ಬಿಡುತ್ತೆ, ಪೌಡ್ರ್ ಮಾಡೋದಕ್ಕಾಗಲ್ಲ. ಮೇಲೆ ಕೆಳಗಡೆ ಮಾಡಿಕೊಂಡು ಈ ರೀತಿಯಾಗಿ ಪ್ರತಿದಿನನೂ ಲೂಸ್ ಮಾಡ್ಕೊತಾ ಇರಿ. ತುಂಬ ಗಟ್ಟಿ ಆದರೆ ಆಗಲ್ಲ. ಕೆಳಭಾಗದಲ್ಲಿ ನೀರಿನಂಶ ಹಾಗೆ ಇರುತ್ತೆ. ನೆರಳಿನಲ್ಲೇ ಒಣಗಿಸ್ಕೊಳ್ಳಿ. ಇದ್ರ ಮೇಲ್ಗಡೆ ಸ್ವಲ್ಪ ನೀವು ಒಂದು ಏನಾದ್ರೂ ಸೊಳ್ಳೆ ಅಥವಾ ನೊಣಗಳು ಏನೇ ಒಂದು ಬೀಳದೆ ಇರಲಿ ಅಂತೇಳಿ ನೆಟ್ ಥರದ್ದು ಏನಾದ್ರೂ ಮುಚ್ಕೊಳ್ಳಿ ಪ್ಲೇಟ್ ಮೇಲೆ. ನೋಡಿ ಈಗ ಕಂಪ್ಲೀಟ್ ಆಗಿ ಒಣಗಿದೆ. ನೋಡಿ ಸಕ್ಕರೆ ಹೇಗಿತ್ತು ಅದೇ ರೀತಿಯಾಗೇನೆ ಒಣಕೊಂಡಿದೆ. ನೀವು ಬೇಕಿದ್ರೆ ಇದಕ್ಕೆ ಸಾಲ್ಟ್ ಕೂಡ ಹಾಕೋಬಹುದು. ನೀವು ಚಿತ್ರಾನ್ನ ಮಾಡ್ತೀನಿ ಎಂದಾಗ ಸಾಲ್ಟ್ ಕೂಡ ಹಾಕಿ ಈ ರೀತಿಯಾಗಿ ಮಾಡ್ಕೋಬಹುದು. ಈಗ ಜ್ಯೂಸ್ ಮಾಡ್ಕೊತೀನಿ ಅಂದಾಗ್ಲೂ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬಹುದು. ಎಲ್ಲಾದ್ರೂ ಊರಿಗೆ ಹೋಗಿದಾಗ ಅಥವಾ ಎಲ್ಲಾದ್ರೂ ಕಡಿಮೆ ರೇಟಿಗೆ ನಿಂಬೆಹಣ್ಣು ಸಿಕ್ತು ಅಂದಾಗ ಅದನ್ನ ತಗೊಂಬಂದು ಸಾಲ್ಟು ಮತ್ತೆ ನಿಂಬೆಹಣ್ಣಿನ ರಸ ಹಾಕಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು. ಇಲ್ಲ ಅಂತ ಅಂದ್ರೆ ಸಕ್ಕರೆ ಕೂಡ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ಬೇಸಿಗೆಗಂತೂ ತುಂಬಾನೇ ಯೂಸ್ಫುಲ್ಲು. ಮತ್ತೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತೆ ಒಣಶುಂಠಿನೂ ಕೂಡ ಹಾಕಿದ್ದೀನಿ. ಒಣಶುಂಠಿ ಹಾಕೋದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ಹಾಗಾಗಿ ಸ್ವಲ್ಪ ಒಣಶುಂಠಿನೂ ಹಾಕೊಂಡು ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಅದು ಹೆವಿ ಆಯ್ತು, ಅದಕ್ಕೆ ಬೇರೆ ಇನ್ನೊಂದು ಜಾರಿಗೆ ಶಿಫ್ಟ್ ಮಾಡ್ಕೊಂಡು ಇದನ್ನ ಕೂಡ ಪೌಡರ್ ಮಾಡ್ಕೊಂಡೆ. ಇದಕ್ಕೆ ಒಣಶುಂಠಿನೂ ಕೂಡ ಹಾಕೊಳ್ಳಿ. ಒಣಶುಂಠಿ ಹಾಕೊಳ್ಳೋದ್ರಿಂದನೂ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೇದು. ಏಲಕ್ಕಿ ಹಾಕೋದ್ರಿಂದ, ಒಣಶುಂಠಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ರು ಕೂಡ ಇಷ್ಟಪಟ್ಟು ಕುಡಿತಾರೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಯಾರಾದ್ರೂ ಮನೆಗೆ ದಿಢೀರ್ ಅಂತ ನೆಂಟರು ಬಂದ್ರು ಅಂದ್ರೂ ನೀವು ಇದಕ್ಕೆ ಜಸ್ಟ್ ನೀರನ್ನ ಆಡ್ ಮಾಡಿದ್ರೆ ಜ್ಯೂಸ್ ಕೂಡ ರೆಡಿ ಆಗುತ್ತೆ. ಅಥವಾ ಫಂಕ್ಷನ್ಗಳಿಗೂ ಕೂಡ ನೀವು ನಿಮ್ಮ ಮನೆ ಫಂಕ್ಷನ್ಗಳು ಆಗ್ತಾ ಇದೆ, ಅವಾಗ ಸಕ್ಕರೆ ಕರಗಿಸ್ಕೊಂಡು ಎಲ್ಲಾ ಮಾಡ್ಕೊಂಡು ಕುತ್ಕೊಳ್ಳೋದಿಕ್ಕಾಗಲ್ಲ ಅಂದಾಗ್ಲೂ ಕೂಡ ಈ ರೀತಿಯಾಗಿ ಮಾಡಿ ಇಟ್ಕೋಬಹುದು. ಮತ್ತೆ ನೀವು ಟ್ರಾವೆಲ್ ಮಾಡ್ತೀನಿ ಅಂದ್ರೂ ಕೂಡ ಈ ರೀತಿ ಮಾಡ್ಕೊಂಡು ಅಂದ್ರೆ ಟ್ರಿಪ್ ಎಲ್ಲಾದ್ರೂ ಹೋಗ್ತೀನಿ ಅಂದಾಗ ಈ ರೀತಿಯಾಗಿ ಮಾಡ್ಕೊಂಡು ತಗೊಂಡೋದ್ರೆ ನಿಮ್ಗೆ ಎಲ್ಲಾದ್ರೂ ಜ್ಯೂಸ್ ಕುಡಿಬೇಕು ಅನ್ಸ್ದಾಗ ಹೊರಗಡೆ ಕುಡಿಯೋದಕ್ಕೆ ಇಷ್ಟ ಇಲ್ಲದೆ ಇರೋರು ಈ ನ್ಯಾಚುರಲ್ ಜ್ಯೂಸನ್ನ ಮನೆಯಲ್ಲೇ ಮಾಡ್ಕೊಂಡಿರೋದನ್ನ ನ್ಯಾಚುರಲ್ ಆಗೇನೆ ನಾವು ನೀರಿಗೆ ಇದು ಸ್ಪೂನು 1 ಸ್ಪೂನು 2 ಸ್ಪೂನು ನೀವು ಎಷ್ಟು ನೀರು ಕ್ವಾಂಟಿಟಿ ತಗೊಂಡಿರ್ತೀರಾ ಅದನ್ನ ಹಾಕೊಂಡು ಕುಡಿಬಹುದು.
ವಿಟಮಿನ್ ಸಿ ಕೂಡ ಸಿಗುತ್ತೆ, ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಮತ್ತೆ ನಿಶಕ್ತಿ ಕೂಡ ಕಡಿಮೆ ಆಗುತ್ತೆ. ನಾನು ಈ ರೀತಿಯಾಗಿ ಅಷ್ಟು ಪೌಡರ್ ಆಗಿದೆ, ಅದನ್ನ ಸ್ಟೋರ್ ಮಾಡಿ ಈ ರೀತಿಯಾಗಿ ಎತ್ತಿಟ್ಕೊಂಡೆ. ಮತ್ತೆ ಎಷ್ಟು ದಿನ ಆದರೂ ಕೂಡ ಹಾಳಾಗಲ್ಲ. ನಿಂಬೆಹಣ್ಣಿನ ರೇಟು ಈ ಬೇಸಿಗೆಲಂತೂ ತುಂಬಾ ಜಾಸ್ತಿ ಇರುತ್ತೆ. ಅವಾಗ ರೇಟ್ ಜಾಸ್ತಿ ಆಗೋದಕ್ಕೂ ಮುಂಚೆನೇನೆ ನಿಂಬೆಹಣ್ಣನ್ನ ತಗೊಂಡು ಈ ರೀತಿಯಾಗಿ ಮನೆಯಲ್ಲೇನೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು. ಬಿಸಿಲಿಗೆ ಇಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಮತ್ತೆ ಕರಗುತ್ತೆ, ಒಣಗೋದಿಕ್ಕೆ ಆಗಲ್ಲ. ಹಾಗಾಗಿ ನೆರಳಿನಲ್ಲೇನೆ ಈ ನಿಂಬೆಹಣ್ಣಿಂದು ಸಕ್ಕರೆ ಏನ್ ಹಾಕಿರ್ತೀರಾ ಅದನ್ನ ನೆರಳನ್ನೇನೆ ಒಣಗಿಸ್ಕೋಬೇಕು. ನಿಂಬೆಹಣ್ಣು, ಏಲಕ್ಕಿ ಹಾಗೆ ಒಣಶುಂಠಿ ಎಲ್ಲ ಹಾಕಿ ಸಕ್ಕರೆಯನ್ನು ಹಾಕಿ ಪೌಡರ್ ಮಾಡ್ಕೊಂಡಿರ್ತಕ್ಕಂಥ ಇದನ್ನು ಒಂದು ಜ್ಯೂಸ್ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹಾಗೆ ಕಲಿಸ್ಕೊಳ್ಳಿ. ಹಾಗೆ ನೆನೆಸಿಟ್ಕೊಂಡಿರ್ತಕ್ಕಂಥ ಸಬ್ಜಾ ಸೀಡ್ಸನ್ನು ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಬಾದಾಮ್ ಗೋಂದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಗೋಂದು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ. ಬಾದಾಮ್ ಗೋಂದು ಮತ್ತು ಹಾಗೆ ಸಬ್ಜಾ ಸೀಡ್ಸನ್ನು ಹಾಕಿರ್ತೀವಲ್ಲ, ಅದು ಕುಡಿಬೇಕಾದ್ರೆ ಬಾಯಿಗೆ ಪಲ್ಪ್ಸ್ ರೀತಿ ಸಿಗ್ತಾ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೀವು ಒಂದು ಸಲ ಈ ಸಮ್ಮರ್ನಲ್ಲಿ ಇದನ್ನು ಮಾಡ್ಕೊಂಡು ಕುಡಿಯೋದನ್ನು ಮರಿಬೇಡಿ. ಇದಕ್ಕೆ ನೀವು ಐಸ್ ಕ್ಯೂಬ್ ಕೂಡ ಹಾಕೋಬೋದು, ಆದರೆ ತುಂಬಾ ಹೆವಿ ಟೆಂಪ್ರೇಚರ್ ಇರೋದ್ರಿಂದ ಆದಷ್ಟು ಕೋಲ್ಡ್ ವಾಟರು ಮತ್ತು ಹಾಗೆಯೇ ಐಸ್ ಕ್ಯೂಬ್ನ ಹಾಕ್ಕೊಳ್ಳೋದನ್ನು ಸ್ಕಿಪ್ ಮಾಡಿ ಮಡಿಕೆ ನೀರನ್ನು ಯೂಸ್ ಮಾಡಿ. ಆವಾಗ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇವಾಗಿನ ಬಿಸಿಲಿನ ಟೆಂಪ್ರೇಚರ್ಗೆ ಮಾಡಿಸಿರ್ತಕ್ಕಂಥ ಒಂದು ಕೂಲ್ ಡ್ರಿಂಕ್ಸ್ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆಯಿತು ಅಂತ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್.